ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರಂದು ಬಿಡುಗಡೆ ಆಗಬೇಕಿತ್ತು. ಸಿನಿಮಾದ ಪ್ರೀ ರಿಲೀಸ್ ಸೇಲ್ ಸಹ ಆಗಿಬಿಟ್ಟಿತ್ತು. ಆದ್ರೆ ಇದೀಗ ಹಠಾತ್ತನೆ ಸಿನಿಮಾದ ಬಿಡುಗಡೆ ದಿನಾಂಕವನ್ನ ಚಿತ್ರತಂಡ ಮುಂದೂಡಿದೆ. ಇದು ಯಶ್ ಅವರ ಅಭಿಮಾನಿಗಳಿಗೆ ಮಾತ್ರವಲ್ಲದೆ ಸಿನಿ ಪ್ರೇಮಿಗಳಿಗೂ ಸಹ ಸಾಕಷ್ಟು ಬೇಸರವನ್ನ ಮೂಡಿಸಿದೆ. ಆದ್ರೆ ಯಶ್ ಹಾಗೂ ಚಿತ್ರತಂಡ ಈ ನಿರ್ಧಾರದ ಹಿಂದೆ ಮುಖ್ಯವಾದ ಕಾರಣವೂ ಕೂಡ ಇದೆ. ಈ ವಿಡಿಯೋದಲ್ಲಿ ನಾವು ಯಶ್ ಅವರ ಟಾಕ್ಸಿಕ್ ಸಿನಿಮಾ ಯಾಕೆ ಮುಂದೂಡಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಕೆವಿಎನ್ ನಿರ್ಮಾಣ ಸಂಸ್ಥೆ ಎರಡನೇ ಇನ್ನಿಂಗ್ಸ್ ಅನ್ನ ಭಾರಿ ಉತ್ಸಾಹದಿಂದ ಆರಂಭ ಮಾಡಿತ್ತು. ಭಾರತದ ಇಬ್ಬರು ಅತಿ ದೊಡ್ಡ ಸ್ಟಾರ್ ನಟರ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಬಂಡವಾಳವನ್ನ ಹೂಡಿತ್ತು. ಆದ್ರೆ ಕೆವಿಎನ್ ಅದೃಷ್ಟ ಕೈ ಕೊಟ್ಟಿತ್ತು. ಎರಡು ಸಿನಿಮಾಗಳ ಬಿಡುಗಡೆ ಮುಂದೂಡಲ್ಪಟ್ಟಿದೆ. ಒಂದು ಸಿನಿಮಾದ ಬಿಡುಗಡೆಗೆ ಅಡ್ಡ ಕತ್ತರಿಯಲ್ಲಿ ಸಿಲುಕಿದೆ. ಈ ಹಿಂದೆ 2021-22ನೇ ಸಾಲಿನಲ್ಲಿ ಸಾಮಾನ್ಯ ಬಜೆಟ್ಗಳ ಕನ್ನಡ ಸಿನಿಮಾಗಳನ್ನ ನಿರ್ಮಿಸಿದ್ದ ಕೆವಿಎನ್ ನಿರ್ಮಾಣ ಸಂಸ್ಥೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಭಾರಿ ಉತ್ಸಾಹದಿಂದ ಆರಂಭವನ್ನ ಕಂಡಿತ್ತು. ಜನನಾಯಕನ್ ಹಾಗೆ ಟಾಕ್ಸಿಕ್ ಎನ್ನುವಂತ ಎರಡು ಬಹುದೊಡ್ಡ ನಿರೀಕ್ಷಿತ ಸಿನಿಮಾಗಳಿಗೆ ಹೂಡಿಕೆಯನ್ನ ಮಾಡುವತ್ತ ಮುಂದಾಯಿತು. ನಿರ್ಮಾಪಕ ವೆಂಕಟ್ ಅವರು ಕೆಲವೇ ತಿಂಗಳುಗಳ ಅಂತರದಲ್ಲಿ ಯಶ್ ಅವರೊಟ್ಟಿಗೆ ಟಾಕ್ಸಿಕ್ ಸಿನಿಮಾ ಮತ್ತು ದಳಪತಿ ವಿಜಯ್ ಅವರೊಟ್ಟಿಗೆ ಜನನಾಯಕನ್ ಸಿನಿಮಾ ಘೋಷಣೆ ಮಾಡಿತ್ತು. ನಿರ್ಮಾಪಕ ವೆಂಕಟ್ ಅವರು ಕೆಲವೇ ತಿಂಗಳುಗಳ ಅಂತರದಲ್ಲಿ ಯಶ್ ಅವರೊಟ್ಟಿಗೆ ಟಾಕ್ಸಿಕ್ ಸಿನಿಮಾ ಮತ್ತು ದಳಪತಿ ವಿಜಯ್ ಅವರೊಟ್ಟಿಗೆ ಜನನಾಯಕನ್ ಸಿನಿಮಾ ಘೋಷಣೆ ಮಾಡಿತ್ತು. ಬಹುದೊಡ್ಡ ಸಿನಿಮಾಗಳ ನಿರ್ಮಾಣಕ್ಕೆ ಏಕಕಾಲಕ್ಕೆ ಕೈ ಹಾಕಿದ್ದು ಸಾಹಸ ಎನಿಸಿತ್ತು. ಆದ್ರೆ ಆ ಸವಾಲನ್ನ ಸೂಕ್ತವಾಗಿ ಕೆವಿಎನ್ ನಿಭಾಯಿಸಿದ್ರು ಅವರಿಗೆ ಅದೃಷ್ಟ ಸಾಥ್ ನೀಡಲಿಲ್ಲ. ಜನನಾಯಕನ್ ಸಿನಿಮಾ ಇನ್ನೇನು ಬಿಡುಗಡೆ ಆಗಲಿದೆ ಎನ್ನುವಾಗ ರಾಜಕೀಯ ತಂತ್ರಗಳಿಗೆ ಸಿಲುಕಿ ಸಿನಿಮಾ ಬಿಡುಗಡೆ ಮುಂದಕ್ಕೆ ಹೋಯಿತು. ಕೆವಿಎನ್ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ರು ಸಹ ಅವರಿಗಿನ್ನೂ ನ್ಯಾಯ ದೊರಕಿಲ್ಲ. ತಮಿಳುನಾಡು ಚುನಾವಣೆಯ ಮುಗಿಯುವವರೆಗೂ ಸಿನಿಮಾ ಬಿಡುಗಡೆ ಆಗುವುದಿಲ್ಲ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದೆ. ಜನನಾಯಕನ್ ಬಿಡುಗಡೆ ವಿಳಂಬ ಆಗಿರೋದು ಕೆವಿಎನ್ಗೆ ದೊಡ್ಡ ನಷ್ಟ ಆಗಿದೆ. ಜನನಾಯಕನ್ ವಿಳಂಬವಾದರೂ ಟಾಕ್ಸಿಕ್ ಸಿನಿಮಾ ಮೇಲೆ ಕೆವಿಎನ್ ಬಹಳ ವಿಶ್ವಾಸವಿತ್ತು. ಮಾರ್ಚ್ 19ರಂದು ಸಿನಿಮಾ ಬಿಡುಗಡೆ ಆಗಬೇಕಿತ್ತು. ಆದ್ರೆ ಇದೀಗ ಹಠಾತ್ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಮುಂದೂಡಲ್ಪಟ್ಟಿದೆ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಭೀತಿ ಈ ಒಂದು ಸಿನಿಮಾವನ್ನ ಮುಂದೂಡುವ ಹಾಗೆ ಮಾಡಿದೆ. ಇದು ಕೆವಿಎನ್ ನಿರ್ಮಾಣ ಸಂಸ್ಥೆಗೆ ಮತ್ತೊಂದು ದೊಡ್ಡ ಹೊಡೆತ ಆಗಿದೆ. ಕೆವಿಎನ್ ಅವರು ಧ್ರುವ ಸರ್ಜಾ ನಟನೆಯ ಕೆಡಿ ಸಿನಿಮಾಕ್ಕೂ ಸಹ ಬಂಡವಾಳವನ್ನ ಹೂಡಿದ್ದು ಆ ಸಿನಿಮಾವನ್ನ ಪ್ರೇಮ್ ನಿರ್ದೇಶನ ಮಾಡಲಿದ್ದಾರೆ. ಪ್ರೇಮ್ ದರ್ಶನ್ ಕಾಂಬಿನೇಷನ್ ನ ಹೊಸ ಸಿನಿಮಾಕ್ಕೂ ಕೆವಿಎನ್ ಪ್ರೊಡಕ್ಷನ್ ಬಂಡವಾಳ ಹೂಡಿದೆ. ಆದ್ರೆ ಆ ಸಿನಿಮಾ ಸೆಟ್ ಇರಲೇ ಇಲ್ಲ. ಇದೀಗ ಜನನಾಯಕನ್, ಟಾಕ್ಸಿಕ್ ಎರಡೂ ಸಿನಿಮಾಗಳ ಬಿಡುಗಡೆ ಮುಂದಕ್ಕೆ ಹೋಗಿದೆ. ಕೆಡಿ ಬಿಡುಗಡೆಯೂ ಮುಂದೂಡಲ್ಪಡದ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಭಾರತದ ಅತ್ಯಂತ ನಿರೀಕ್ಷೆಯ ಸಿನಿಮಾ ಅನಿಸಿಕೊಂಡಿತ್ತು. ಸಿನಿಮಾದ ಟೀಸರ್, ಪೋಸ್ಟರ್, ಹಾಡು ಬಿಡುಗಡೆ ಆಗಿ ಸಿನಿಮಾಗೆ ಹೈಪ್ ನೀಡಿತ್ತು. ಸಿನಿಮಾ ನೋಡಲು ಪ್ರೇಕ್ಷಕರು ಸಹ ತುದಿಕಾಲಲ್ಲಿ ಕಾಯ್ತಾ ಇದ್ರು. ಮಾರ್ಚ್ 19ರಂದು ಟಾಕ್ಸಿಕ್ ಬಿಡುಗಡೆ ಆಗಬೇಕಿತ್ತು. ಸಿನಿಮಾದ ವಿತರಣೆ ಹಕ್ಕು ಮಾರಾಟ ಸಹ ಆಗಿಬಿಟ್ಟಿತ್ತು. ಆದ್ರೆ ಇದೀಗ ಹಠಾತ್ ಸಿನಿಮಾ ಬಿಡುಗಡೆ ದಿನಾಂಕವನ್ನ ಚಿತ್ರತಂಡ ಮುಂದೂಡಿದೆ. ಇದು ಯಶ್ ಹಾಗೂ ಅವರ ಅಭಿಮಾನಿಗೆ ಮಾತ್ರವಲ್ಲದೆ ಸಿನಿ ಪ್ರೇಮಿಗಳಿಗೂ ಸಾಕಷ್ಟು ಬೇಸರವನ್ನ ತರಿಸಿದೆ. ಆದ್ರೆ ಯಶ್ ಹಾಗೂ ಚಿತ್ರತಂಡ ಈ ನಿರ್ಧಾರದ ಹಿಂದೆ ಮುಖ್ಯವಾದ ಕಾರಣ ಕೂಡ ಇದೆ. ಪ್ರಸ್ತುತ ನಡೆಯುತ್ತಿರುವ ಇಸ್ರೇಲ್ ಮತ್ತು ಅಮೆರಿಕ, ಇರಾನ್ ದೇಶಗಳ ನಡುವಿನ ಸಂಘರ್ಷ ಕಾರಣದಿಂದ ಸಿನಿಮಾ ಬಿಡುಗಡೆಯನ್ನ ಮುಂದೂಡಲಾಗಿದೆ. ಅಲ್ಲೆಲ್ಲೋ ಆಗ್ತಿರೋ ಯುದ್ಧಕ್ಕೆ ಭಾರತದಲ್ಲಿ ಸಿನಿಮಾ ಬಿಡುಗಡೆ ಮಾಡುತ್ತಿರುವುದು ಮುಂದೂಡಿದ್ದೇಕೆ ಎನ್ನುವಂತ ಸಹಜ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು. ಇಸ್ರೇಲ್, ಅಮೆರಿಕ, ಇರಾನ್ ನಡುವಿನ ಯುದ್ಧ ಸ್ಥಿತಿ ನಿರ್ಮಾಣವಾಗಿದ್ದು ಇದರಿಂದ ಭಾರತೀಯ ಸಿನಿಮಾಗಳಿಗೆ ಉತ್ತಮ ಮಾರ್ಕೆಟ್ ಆಗಿರುವಂತಹ ಅರಬ್ ದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಈ ಕಾರಣಕ್ಕಾಗಿ ಆ ಪರಿಸ್ಥಿತಿ ಸಹಜ ಹಂತಕ್ಕೆ ಬರುವವರೆಗೂ ಸಿನಿಮಾ ಬಿಡುಗಡೆ ಮಾಡುವುದಿಲ್ಲ. ಹಾಗಾಗಿ ಈ ಸಿನಿಮಾವನ್ನ ಜೂನ್ ಅಲ್ಲಿ ಬಿಡುಗಡೆ ಮಾಡುವಂತಹ ಆಯೋಜನೆ ಅಥವಾ ಆಲೋಚನೆಯನ್ನ ಕೆವಿಎನ್ ಪ್ರೊಡಕ್ಷನ್ ಹಮ್ಮಿಕೊಂಡಿದೆ. ಟಾಕ್ಸಿಕ್ ಸಿನಿಮಾ ಪ್ಯಾನ್ ಇಂಡಿಯಾ ಅಲ್ಲ, ಬದಲಿಗೆ ಪ್ಯಾನ್ ವರ್ಲ್ಡ್ ಎಂಬುದು ಯಶ್ ಅವರ ಕನಸಾಗಿತ್ತು. ವಿಶ್ವದ ಹಲವು ದೇಶಗಳು ಯುದ್ಧದ ಆತಂಕದಲ್ಲಿರೋ ಕಾರಣ ಸಿನಿಮಾ ಬಿಡುಗಡೆ ಮಾಡುವುದು ಸೂಕ್ತವಲ್ಲ ಎಂದು ಚಿತ್ರತಂಡ ಸಹಜವಾಗಿಯೇ ಅಂದುಕೊಂಡಿದೆ. ಹಾಗೆ ಈ ಚಿತ್ರದ ಪ್ರಚಾರಕ್ಕಾಗಿ ಅಮೆರಿಕ, ದುಬೈ, ಮಲೇಷ್ಯಾ, ಜಪಾನ್ ಇನ್ನೂ ಹಲವು ಕಡೆಯಲ್ಲಿ ಪ್ರಚಾರವನ್ನ ಮಾಡಬೇಕಿದೆ. ಹಾಗಾಗಿ ಯುದ್ಧದ ಪರಿಸ್ಥಿತಿ ಇರೋ ಕಾರಣ ಎಲ್ಲಾ ಸಂಚಾರಕ್ಕೆ ಕತ್ತರಿ ಬಿದ್ದಿದೆ. ಈ ಕಾರಣಕ್ಕಾಗಿ ಇದು ಪ್ರಚಾರದ ಮೇಲೆ ಪರಿಣಾಮ ಬೀರ್ತದೆ. ಹಾಗೆ ಈ ಸಮಯದಲ್ಲಿ ನಾವು ಚಿತ್ರವನ್ನು ಬಿಡುಗಡೆ ಮಾಡಿದ್ರೆ ನಷ್ಟವಾಗಬಹುದು ಫಾರಿನ್ ಮಾರ್ಕೆಟ್ ಅಲ್ಲಿ ಅನ್ನೋ ಕಾರಣಕ್ಕೆ ಈ ಚಿತ್ರವನ್ನ ಮುಂದೂಡಿದೆ. ಒಟ್ಟಾರೆ ಈಗ ಈ ಚಿತ್ರವನ್ನ ಮುಂದೂಡಿರುವುದು ಯಶ್ ಅಭಿಮಾನಿಗಳಿಗೆ ಬೇಸರ ತಂದಿದೆ. ಆದ್ರೆ ಉದ್ಯಮದ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಅವರು ಮಾಡಿದ್ದು ಉತ್ತಮ ಕೆಲಸ ಅನ್ಸುತ್ತೆ. ಹಾಗೆ ಅದೇನೇ ಇರಲಿ, ಈ ಒಂದು ಸಿನಿಮಾ ಬಿಡುಗಡೆ ಆಗಲಿ, ಹಾಗೆ ಬಿಡುಗಡೆ ಆಗಿ ಉತ್ತಮ ಪ್ರದರ್ಶನವನ್ನ ಕಾಣಲಿ ಅನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ.